ನಾವು ಬಡವರ ಪರವಾಗಿದ್ದೀವಿ, ಜನದ ಪರವಾಗಿದ್ದೀವಿ, ದೀನ ದಲಿತರ ಪರವಾಗಿದ್ದೀವಿ, ನಿಮ್ಗೆ ಉತ್ತಮ ಆರೋಗ್ಯ ಎಲ್ಲಿ ಸಿಗ್ತಾ ಐತೆ ಸರ್ ಹೇಳಿ ಸರ್, ಎಲ್ಲಿ ಸಿಗ್ತಾ ಐತೆ? ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ ಏನಂದ್ರೆ ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ ಅಂತ ಅನ್ಸುತ್ತೆ ನಮ್ಗೆ. ಆರೋಗ್ಯವನ್ನ ಬಡವರು ಬಗ್ಗರು ಬರೋಂಥ ಜಾಗಗಳನ್ನು ತುಂಬ ಒಳ್ಳೇದು ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ದುರಂತವಾಗುತ್ತೆ. ಹಳ್ಳಿ ಜನಕ್ಕಾಗ್ಲಿ ನೀವೆಲ್ಲ ಬರೀ ಬಾಕಿ ಸೀಮಿತವಾಗಿ ಹೋಗ್ಬಿಡುತ್ತೆ. ದಯಮಾಡಿ ನೀವೆಲ್ಲ ಮನುಷ್ಯತ್ವ ಇಟ್ಕೊಂಡು ಇಂಥ ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಮಾಡಬೇಕಾಗುತ್ತೆ. ಸಾಮಾನ್ಯ ಜನ ಎಂಥ ವ್ಯಕ್ತಿಗಳು ಆದರೂ ಕೂಡ ನಿಮ್ಮನ್ನು ದೇವರು ಅಂತ ನೋಡ್ತಿರ್ತಾರೆ. ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆ ಆಗ್ರಹ. ದಿನಾಂಕ 26/9/2025 ಶುಕ್ರವಾರದಂದು ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕನಿಷ್ಠ ನೀರು ಅಹಂಕಾರ ಕಂಡು ಇದಕ್ಕೆ ಕಾರಣ ವಿದ್ಯುತ್ ಕಡಿತ ಅಂತ ಆಸ್ಪತ್ರೆ ಸಿಬ್ಬಂದಿ ಸಮಜಾಯಿಸಿ ನೀಡುತ್ತಾರೆ. ಹಾಗಾದ್ರೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ 3 ಜನರೇಟರ್ಗಳು ಇರುವುದು ಯಾತಕ್ಕಾಗಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನಾಂಕ 26 ಬೆಳಿಗ್ಗೆ 10 ರಿಂದ ಸಂಜೆ 5:30 ಅಥವಾ 6 ಗಂಟೆ ತನಕ ಪಟ್ಟಣದಲ್ಲಿ ವಿದ್ಯುತ್ ಪೂರೈಕೆ ಇರೋದಿಲ್ಲ ಅಂತ ಬೆಸ್ಕಾಂ ವತಿಯಿಂದ ವಾರಕ್ಕೂ ಮುಂಚಿನಿಂದಲೂ ಕೂಡ ಪತ್ರಿಕಾ ಪ್ರಕಟಣೆ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರ ಮಾಡಲಾಗಿದ್ರು ಪೂರ್ವಭಾವಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೆ ನಿರ್ಲಕ್ಷ್ಯದಿಂದ ವರ್ತಿಸುತ್ತಿರುವ ಆಸ್ಪತ್ರೆಯ ಆಡಳಿತ, ವೈದ್ಯ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಜನ ಆಕ್ರೋಶ ಚಿತ್ತರಾಗಿದ್ದಾರೆ. ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇದೆ ಎಂದು ದೂರುವ ರೋಗಿಗಳು ಮತ್ತು ಸಂಬಂಧಿಕರು ಆಸ್ಪತ್ರೆಯ ವಾರ್ಡ್ಗಳಲ್ಲಿನ ದುರವಸ್ಥೆಯನ್ನ ನಿತ್ಯ ಕರೆದು ತೋರ್ತಾರೆ. ಆದ್ರೆ ಇದು ಯಾವುದಕ್ಕೂ ಕಿವಿ ಕೊಡದ ಆಡಳಿತ ವೈದ್ಯಾಧಿಕಾರಿ ನಟರಾಜ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಚೇತನ್ ತಮ್ಮ ಅಸಡ್ಡಿಯನ್ನ ಮುಂದುವರೆಸಿದ್ದಾರೆ. ತಾಲೂಕು ಆರೋಗ್ಯ ಸುರಕ್ಷಾ ಸಮಿತಿ 1000 ಜನಕ್ಕೆ ಆಸ್ಪತ್ರೆ ಹಾಗೂ ಆಸ್ಪತ್ರೆಯ ಆರೋಗ್ಯ ಸೇವೆಗಳ ಸಮರ್ಪಕ ಅನುಷ್ಠಾನ ಸಂಬಂಧಪಟ್ಟಂತೆ ಸರ್ಕಾರವೇ ನಿಯೋಜನೆ ಮಾಡಿರುವಂತಹ ಆರೋಗ್ಯ ಸುರಕ್ಷಾ ಸಮಿತಿ ಸಮರ್ಥರಿಂದ ಕೂಡಿದೆ ಅಂತ ಸಾರ್ವಜನಿಕರು ಆರೋಪಿಸುತ್ತಾರೆ. ಆಸ್ಪತ್ರೆಯ ಕನಿಷ್ಠ ಮಟ್ಟದ ಸಮಸ್ಯೆಯನ್ನ ಪರಿಹರಿಸಲಾಗಿದೆ. ಆರೋಗ್ಯ ಸುರಕ್ಷಾ ಸಮಿತಿ ಇದ್ರೂ ಕೂಡ ಒಂದೇ ಇಲ್ಲದಿದ್ರೂ ಒಂದೇ ಎಂದು ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಆರೋಗ್ಯ ಸುರಕ್ಷಾ ಸಮಿತಿ ಇದ್ರ ಬಗ್ಗೆ ಗಮನ ಹರಿಸುತ್ತಾ ಇತರ ಸಮಸ್ಯೆಗಳಿಗೆ ಬಗೆಹರಿಸುವಂತೆ ಸಾರ್ವಜನಿಕರು ಮನವಿ ಕೂಡ ಮಾಧ್ಯಮದ ಮುಖಾಂತರ ಕೋರಿಕೊಂಡಿದ್ದಾರೆ. ನಾವು ಬಡವರ ಪರವಾಗಿದ್ದೀವಿ, ಜನದ ಪರವಾಗಿದ್ದೀವಿ, ದೀನ ದಲಿತರ ಪರವಾಗಿದ್ದೀವಿ, ನಿಮ್ಗೆ ಉತ್ತಮ ಆರೋಗ್ಯ ಎಲ್ಲಿ ಸಿಗ್ತಾ ಐತೆ ಸರ್ ಹೇಳಿ ಸರ್, ಎಲ್ಲಿ ಸಿಗ್ತಾ ಐತೆ? ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ ಏನಂದ್ರೆ ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ ಅಂತ ಅನ್ಸುತ್ತೆ ನಮ್ಗೆ. ಆರೋಗ್ಯವನ್ನ ಬಡವರು ಬಗ್ಗರು ಬರೋಂಥ ಜಾಗಗಳನ್ನು ತುಂಬ ಒಳ್ಳೇದು ಮಾಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ದುರಂತವಾಗುತ್ತೆ. ಹಳ್ಳಿ ಜನಕ್ಕಾಗ್ಲಿ ನೀವೆಲ್ಲ ಬರೀ ಬಾಕಿ ಸೀಮಿತವಾಗಿ ಹೋಗ್ಬಿಡುತ್ತೆ. ದಯಮಾಡಿ ನೀವೆಲ್ಲ ಮನುಷ್ಯತ್ವ ಇಟ್ಕೊಂಡು ಇಂಥ ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಮಾಡಬೇಕಾಗುತ್ತೆ. ಸಾಮಾನ್ಯ ಜನ ಎಂಥ ವ್ಯಕ್ತಿಗಳು ಆದರೂ ಕೂಡ ನಿಮ್ಮನ್ನು ದೇವರು ಅಂತ ನೋಡ್ತಿರ್ತಾರೆ. ಆತ್ಮೀಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದು ನೋಡಬೇಕು. ನಮ್ಮ ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕರ ಆಸ್ಪತ್ರೆ ಇದೆ. ಇವತ್ತು ನಾವು ನೋಡ್ರಿ ಅಲ್ಲಿ ಒಳಗಡೆ ಹೆರಿಗೆ ಪೇಷೆಂಟ್ಗಳಿದ್ದಾರೆ, ಏಟಾಗಿ ಬಂದಿರೋರಿದ್ದಾರೆ, ಆಕ್ಸಿಡೆಂಟ್ ಆದಂಥ ಪೇಷೆಂಟ್ಗಳಿದ್ದಾರೆ, ಇನ್ನೂ ನಾನಾ ಕಾರಣ ಕಾಯಿಲೆಗಳಿಂದ ಜನ ಬಂದಂತರಿದ್ದಾರೆ. 3 ಜನರೇಟರ್ ಇದಾವೆ ಅಂತ TH ಫೋನ್ ಮಾಡಿದ್ರೆ, DH AM ಮಾಡಿದ್ರೆ ಹೇಳ್ತಾರೆ ಯಾಕೆ ಆನ್ ಆಗ್ತಿಲ್ವಾ, ಯಾವ ರೀತಿ ಅವು ಕಾರ್ಯನಿರ್ವಹಣೆ ಮಾಡ್ತಿಲ್ಲ. ಮತ್ತೆ ಇವತ್ತು ಕರೆಂಟ್ ಇಲ್ಲ ಅನ್ನೋದು ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಪೇಪರ್ ಸ್ಟೇಟ್ಮೆಂಟ್ ಆಗಿದೆ. ಆದರೆ ಇವ್ರಿಗೆ ಆ ನೀರಿನ ವ್ಯವಸ್ಥೆ ಮಾಡಬೇಕಾಯ್ತು. ಮತ್ತು ಇಲ್ಲಿ ನೀರಿನ ವ್ಯವಸ್ಥೆ ಹೇಗೆ? ಬಾತ್ರೂಮ್ಗೆ ಎಲ್ಲಿ ಹೋಗ್ತಾರೆ ಅವರು? ಮತ್ತೆ ಅಲ್ಲಿರೋಂಥ ಪೇಷೆಂಟ್ಗಳು, ಲೇಡೀಸ್ಗಳು ಬಾತ್ರೂಮ್ಗೆ ಎಲ್ಲಿ ಹೋಗ್ತಾರೆ? ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಇಂಥ ಈ ಕೆಟ್ಟ ನಡವಳಿಕೆಗಳಾದರೆ ಮತ್ತು ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ, ನಮ್ಮ ಮನೆ ಮಠಗಳನ್ನ ಮಾಡ್ಕೋಬೇಕಾಗತ್ತೆ. ಎಲ್ಲಾ ರಾಜಕಾರಣಿಗಳು ಹೇಳ್ತಿರೋದು, ಎಲ್ಲ ಸರ್ಕಾರಗಳು ಹೇಳ್ತಿರೋದು ನಾವು ಬಡವ್ರ ಪರವಾಗಿದ್ದೀವಿ, ಬಡವ್ರಿಗೆ ಉತ್ತಮ ಚಿಕಿತ್ಸೆ ಕೊಡ್ತೀವಿ ಅಂತ. ಎಲ್ಲಿ ಸಿಗ್ತೈತೆ ಸರ್ಕಾರಿ ಆಸ್ಪತ್ರೆಯಲ್ಲಿ? ಇಲ್ಲಿ ಕೇಳಿದ್ರೆ ಕೆಲವು ಅಧಿಕಾರಿಗಳು ಕೆಟ್ಟದಿದ್ದಾರೆ ಅಂತ ಹೇಳ, ತುಂಬಾ ಒಳ್ಳೆಯವರು ಇದ್ದಾರೆ, ನಮ್ಮನ್ನು ಗೌರವಿಸೋದಿದ್ದಾರೆ, ನಾವು ಅದನ್ನ ಅನುಭವನೂ ತಗೊಂಡಿದ್ದೀವಿ. ಆದ್ರಿಂದ ಕೆಲವು ಈ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಮಾತಾಡೋಕ್ಕಾಗಲ್ಲ, ತುಂಬಾ ದುರಾಂಕಾರದಲ್ಲಿ ಮಾತಾಡ್ತಾರೆ, ಯಾವುದೇ ಆಗ್ಲಿ ಮಾಹಿತಿ ಕೊಡಲ್ಲ. ನಾವೇನ್ರಿ, ನಾವು ಸಾರ್ವಜನಿಕರು ನಮ್ಮ ತೆರಿಗೆ ಹಣದಲ್ಲಿ ಇವರೆಲ್ಲ ಬದುಕ್ತಿರೋದು.
ಇವರು ನಮ್ಮನ್ನು ರಾಕ್ಷಸರ ತರ ನೋಡ್ತಾ ಇದ್ದಾರೆ. ಎಲ್ಲ ಜನ ನೊಂದಿದ್ದ ಆರೋಗ್ಯ ಹಾಸ್ಪಿಟ್ಲು, ಆರೋಗ್ಯ ಪರವಾದ ಜನಗಳ ಕಾಳಜಿ ವಹಿಸಬೇಕಾದಂಥ ಬಡವರು ಬಗ್ಗರು ಬರೋಂಥ ಜಾಗ. ಇಂಥ ಜಾಗದಲ್ಲಿ ಈ ರೀತಿ ದುರಾಂಕಾರದಲ್ಲಿ ನಡ್ಕೊಳ್ಳೋವಂಥವ್ರು, ಈ ರೀತಿ ನೆಗ್ಲೆಕ್ಟ್. ನೀರಿಲ್ಲ ಅಂತದ್ದು ಯಾವ ರೀತಿ ಇದು ಸರಿಯಾದ? ನೀರೇ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತಾರೆ? ಲೇಡೀಸ್ ಎಲ್ಲಿಗೆ ಹೋಗ್ತಾರೆ? ಮಕ್ಕಳು ಮರಿದರೆ ಎಲ್ಲಿಗೆ ಹೋಗ್ತಾರೆ? ಆಬ್ಸೆಂಟ್ ಆಗಿರೋರು ಕುಂಟು ಕೂಡ್ರೆ ಎಲ್ಲಿ ಹೋಗ್ತಾರೆ? ಮತ್ತು ಬಾತ್ರೂಮ್ಗೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ, ಯಾವ ರೀತಿ ಮಾಡೋದು? ಹಾಗಾಗಿ ದುಡ್ಡು ಇದು ಏನೋ 100 ಬೆಡ್ನ ಹಾಸ್ಪಿಟ್ಲು ಆಗಿ ಒಂದು 13-12 ವರ್ಷ ಆಗಿರ್ಬೇಕು ಸುಮಾರು. ಸರ್ಕಾರದಿಂದ ಯಾವ ಸವಲತ್ತು ಬತ್ತೈತೋ ಗೊತ್ತಿಲ್ವೋ, ಇಲ್ಲ ಯಾವ ಕೇಳಿದ್ರು ಸಿಬ್ಬಂದಿ ಕೊರತೆ. ಒಬ್ಬರು ಡಿ ಗ್ರೂಪ್ ನೌಕರು ಇರ್ಬೇಕಷ್ಟೇ. ಅಷ್ಟೊಂದು ಬಾತ್ರೂಮ್ಗಳು ಯಾರು ಮಾಡ್ತಾರೆ? ಇನ್ನು ಕೆಲವು ಕಾಂಟ್ರಾಕ್ಟ್ ಬೇಸಿಕ್ ಬಂದರೆ ಅವ್ರಿಗೆ 3 ತಿಂಗಳಾದ್ರೂ ಸಂಬಳಗಳ ಅಂತ ಕೆಲವು ಹೇಳ್ತಾರೆ. ನಾವು ಯಾರನ್ನ ಕೇಳೋಣ ಸರ್? ಯಾರು ಕೇಳಿದ್ರು ನೆಗ್ಲೆಕ್ಟ್ ಮಾಡ್ತಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವ್ರು ಕೂಡಲೇ ಏನಾದ್ರು ಎಚ್ಚೆತ್ಕೊಂಡು ದಯಮಾಡಿ ಇಂಥದ್ದು ಒಂದು ಉತ್ತಮವಾದ ಹಾಸ್ಪಿಟಲ್ನ, ಆರೋಗ್ಯವನ್ನು ಬಡವರು ಬಗ್ಗರು ಬರೋಂಥ ಜಾಗಗಳನ್ನು ತುಂಬ ಒಳ್ಳೇದು ಮಾಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ದುರಂತವಾಗುತ್ತೆ. ಹಳ್ಳಿ ಜನಕ್ಕಾಗಲಿ ನೀವೆಲ್ಲ ಬರೀ ಭಾಷೆ ಸೀಮಿತವಾಗಿ ಹೋಗ್ಬಿಡುತ್ತೆ. ನಾವು ಬಡವ್ರ ಪರವಾಗಿದ್ದೀವಿ, ಜನದ ಪರವಾಗಿದ್ದೀವಿ, ದೀನ ದಲಿತರ ಪರವಾಗಿದ್ದೀವಿ, ನಿಮ್ಗೆ ಉತ್ತಮ ಆರೋಗ್ಯ ಎಲ್ಲಿ ಸಿಗ್ತೈತೆ ಸರ್? ಹೇಳ್ತಾರೆ ಎಲ್ಲಿ ಸಿಗ್ತೈತೆ? ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ. ಏನಂದರೆ ಖಾಸಗಿ ಹಾಸ್ಪಿಟ್ಲು ಉದ್ಧಾರದ ಹುನ್ನಾರ ಇವೆಲ್ಲ ಅಂತ ಅನಿಸುತ್ತೆ ನಮಗೆ. ದಯಮಾಡಿ ನೀವೆಲ್ಲ ಮನುಷ್ಯತ್ವ ಇಟ್ಕೊಂಡು ಇಂಥ ಜಾಗದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಮಾಡಬೇಕಾಗುತ್ತೆ. ಸಾಮಾನ್ಯ ಜನ ಎಂಥ ವ್ಯಕ್ತಿಗಳು ಆದರೂ ಕೂಡ ನಿಮ್ಮನ್ನು ದೇವರು ಅಂತ ನೋಡ್ತಿರ್ತಾರೆ. ಆ ರೀತಿ ಎಲ್ಲ ಸಿಬ್ಬಂದಿ, ಹಾಸ್ಪಿಟ್ಲ್ ಸಿಬ್ಬಂದಿ ಎಲ್ಲ ವರ್ಗನೂ ಕೂಡ, ನಾನೆಲ್ಲರೂ ಕೆಟ್ಟರು ಅಂತಲೂ ಹೇಳ್ತಿಲ್ಲ. ಹಾಗಾಗಿ ದಯಮಾಡಿ ಆ ಬಡವ್ರ ಕೆಲಸ ಮಾಡಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಕೆಟ್ಟದಾಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಲೇ ಇದಕ್ಕೆ ಇಲ್ಲಿನ ಅವ್ಯವಸ್ಥೆಗೆ ಸರಿ ಮಾಡಿಕೊಡ್ಬೇಕು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.